ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಗೂಡ್ಸ್ ಆಟೋ ಓವರ್ಟೇಕ್ ವಿಚಾರಕ್ಕೆ 7 ಜನ ಯುವಕರ ಗುಂಪೊಂದು ವ್ಯಕ್ತಿಗೆ ಚಾಕು ಇರಿದು ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪಿರುವ ಘಟನೆ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಸಾಮಕಹಳ್ಳಿ ಸಮೀಪದ ಕೆಂಪನಕೊಪ್ಪಲು ಗೇಟ್ ಬಳಿ ನಡೆದಿದೆ. ಈ ಸಂಬಂಧ ರೊಚ್ಚಿಗೆದ್ದ ಗ್ರಾಮಸ್ಥರು ಮೂವರನ್ನು ಕಂಬಕ್ಕೆ ಕಟ್ಟಿ ಥಳಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಜೊತೆಯಲ್ಲಿ ಬಂದ ಇತರರು ಪರಾರಿಯಾಗಿದ್ದಾರೆ. ನಾಗಮಂಗಲ ತಾಲೂಕಿನ ಬಚ್ಚಿಕೊಪ್ಪಲು ಗ್ರಾಮದ 40 ವರ್ಷದ ಕುಮಾರ ಇರಿತಕ್ಕೊಳಗಾದವನಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬಚ್ಚಿಕೊಪ್ಪಲು ಗ್ರಾಮದವರು ನಿನ್ನೆ ಮುನಿ ಮುಗಿಸ್ಕೊಂಡು ಮನೆಗೆ ತೆರಳುವಾಗ ಬಚ್ಚಿಕೊಪ್ಪಲು ಗೇಟಲ್ಲಿ ಇಂಡಿಕೇಟರ್ ಹಾಕಿಲ್ಲ ಅಂತ ಓವರ್ಟೇಕ್ ಹೊಡೆಯೋಕೆ ಹೋಗಿ ಗಾಡಿ ಅಡ್ಡ ನಿಲ್ಲಿಸಿ ಅವರೇ ಬಂದು 3 ಜನ ಇದ್ದರು. ಈ ಆಟೋದಲ್ಲಿ 2 ಹೆಂಗಸರು ಮತ್ತು ನಮ್ಮ ಅಣ್ಣನ ಮಕ್ಕಳಿಂದ ಅಡ್ಯಾಗಿ ಗಾಡಿ ಗಲಾಟೆ ಮಾಡಿಕೊಂಡು ನಾವೇ ಮಧ್ಯೆ ಅಲ್ಲಿ ಬಂದು ತೀರ್ಮಾನ ಮಾಡಿ ಹೋಗ್ಲಪ್ಪ ಯಾರೂ ತಪ್ಪಿಲ್ಲ ಅಂತ ಹೋಗಿ ಏನೂ ಆಗಿಲ್ವಲ್ಲ ಟಚ್ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ತು. ಇವರು ಅದನ್ನೇ ಬೇಸ ಇಟ್ಕೊಂಡು ಊರಿಗೆ ವಾಪಸ್ ಹೋಗಿದ್ದು ಬೆಳಿಗ್ಗೆ ಒಂದು 10 ಜನ ಕರ್ಕೊಂಡು ಅಲ್ಲೇ ಊರ ಹತ್ರ ಟೀ ಅಂಗಡಿ ಹತ್ರ ಸರ್ಚ್ ಮಾಡಿಕೊಂಡು ಅವನಲ್ಲಿ ಟೀ ಕುಡಿಯೋಕ್ಕೆ ಬಂದು ಮತ್ತೆ ತೋಟದ ಮನೆ ಹತ್ರ ಹೋಗ್ಬೇಕಾದ್ರೆ ಅಲ್ಲೇ ಫಾಲೋ ಮಾಡ್ಕೊಂಡು ಹೋಗಿ ಚಾಕುನಲ್ಲಿ ಚುಚ್ಚಿ ಕೊಲೆ ಮಾಡಿದ್ದಾರೆ. 4 ಗಂಟೆ 4 ಕಾಲು ಮತ್ತು ನಮ್ಮ ಅಣ್ಣನ ಮಕ್ಕಳ ಆಸ್ಪತ್ರೆಗೆ ನಾವು ಇದು ಮಾಡಿದೋ. ಮತ್ತು ಇವರು 9 ಜನ ಚಿತ್ರವಾಗಿ ಬೇರೆ ಕಡೆ ಮಾಡಿದ್ರು. ಈ ಬೈಕಲ್ಲಿ ಸಿಗಾಕೊಂಡು ಇನ್ನಿಬ್ಬರು ತೋಟದಲ್ಲಿ ಹೋಗಿ ಒಂದೇ ಹುಡುಗರನ್ನ ಹೇಳ್ಕೊಂಡು ನೈಟು 1:30 ಸಾಕು. ಬುಧವಾರ ರಾತ್ರಿ ಬೈಕ್ನಲ್ಲಿ ಮೈಸೂರು ರಸ್ತೆಯಿಂದ ಸ್ವಗ್ರಾಮಕ್ಕೆ ತಿರುಗಿಕೊಂಡ ವಿಚಾರಕ್ಕೆ ಗೂಡ್ಸ್ ಆಟೋದವರೊಂದಿಗೆ ಜಗಳವಾಗಿದೆ ಎನ್ನಲಾಗಿದೆ. ಗಲಾಟೆ ಮಾಡ್ಕೊಂಡ್ರು, ಬಂದರು, ಗಾಡಿ ಅಡ್ಡ ಹೊಡೆದೇ ನಿಲ್ಲಿಸಿದ್ರು. ನಿಲ್ಸಿದ ಮೇಲೆ ಈಗ ನೆನ್ನೆ ಬಂದು ಜಾಕ್ ಹಾಕಿ ಚುಚ್ಚಿ ಸಾಯಿಸಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ. ಅದೇ ಏನಿಲ್ಲ, ಗಾಡಿ ಬಿಟ್ಟು ಕೆಳಗೆ ಬರ್ತಾರೆ, ನನ್ನ ಬಂದರು, ಹಿಡ್ಕೊಂಡ್ರು, ಹೊಡೆದ್ಬಿಟ್ಟು ಚುಚ್ಚಿಬಿಟ್ಟು ಹೊಂಟದ. ಆಮೇಲೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಗಾಡಿ ಹೋಗಿ ಹಿಡ್ಕೊಂಡ್ಬಂದ್ರು. ಇಂಡಿಕೇಟರ್ ಹಾಕಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಗಾಡಿ ಅಡ್ಡ ಹಾಕಿ ನಿಲ್ಲಿಸ್ಕೊಂಡಿದ್ದು. ನಾವು ಇವರು ಎಲ್ಲ ಇದ್ರು, ಇವರು ಎಲ್ಲ ಬೋದಿ ಹೋಗೋ ಗಾಡಿ ತಗೊಂಡು ಹೋಗ್ಬಿಟ್ಟು ಓಡಿಸೋದು ಕಳಿಸ್ಬಿಟ್ರು. ಆಮೇಲೆ ತಿರ್ಗಾ ಎಣ್ಣೆ ಬಂದು ಈ ಥರ ಮಾಡಿರೋದು. ರಾತ್ರಿ ನಡೆದ ಘಟನೆಯಿಂದ ಕುಪಿತವಾಗಿದ್ದ ಆಟೋದ 7 ಜನರ ಗುಂಪು ಮತ್ತೆ ಬಂದು ಗುರುವಾರ ಆತನ ಹಿಂಬಾಲಿಸಿ ಬಂದು ಕೆಂಪನಕೊಪ್ಪಲು ಕುಮಾರ್ ಮೇಲೆ ಹಲ್ಲೆ ನಡೆಸಿ ಚಾಕು ಇರಿದಿದ್ದಾರೆ. ಈ ವೇಳೆ 3 ಕಿಡಿಗೇಡಿಗಳು ಗ್ರಾಮಸ್ಥರ ಕೈಗೆ ಸಿಕ್ಕಿ ಬಿದ್ದಿದ್ದು ಥಳಿಸಿ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.